ಹಲೋ ಎವ್ರಿವನ್, ಎಲ್ಲರೂ ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಂಡಿದ್ದೀನಿ CTET ಎಕ್ಸಾಮ್ಗೆ. ನೋಡಿ, ನಾನು ಇವತ್ತು 11th ಅಲ್ವಾ ಡೇಟು, ಹಾಗಾಗಿ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. 11th ಏನೇನೆಲ್ಲ ಓದಬೇಕು ಅಂತೇಳಿ ನಾನು ಬರ್ಕೊಂಡು ಇಟ್ಕೊತಿದ್ದೀನಿ. ಅದರಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ ಅಷ್ಟನ್ನು ರೈಟ್ ಮಾಡ್ಕೊತೀನಿ. ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅದು ನೆಕ್ಸ್ಟ್ ಡೇಗೆ ಕ್ಯಾರಿ ಓವರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೂ ಕೂಡ ನಾನು ಮಾರ್ಕ್ ಹಾಕ್ಕೊಳ್ತೀನಿ. ಇವತ್ತು ನಾನು ಜಸ್ಟ್ ಇಂಗ್ಲೀಷ್ ಮುಟ್ಟಲ್ಲ, ಯಾಕೆಂದರೆ ದಿನಕ್ಕೆ ಒಂದು ಲ್ಯಾಂಗ್ವೇಜು ಅಂತ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲಿ ಒಂದಿರುತ್ತೆ. ಹಾಗೆ ಇನ್ನೊಂದೇನು ಅಂತಂದರೆ, ನಾನು ಒಂದೇ ಬುಕ್ಕನ್ನೇ ಲಾಸ್ಟ್ ಮೂಮೆಂಟಿಗೆ ಯೂಸ್ ಆಗೋಗೆ ಮಾಡ್ಕೊತಾ ಇದ್ದೀನಿ. ಮ್ಯಾಥ್ಸಿಗೆ ಒಂದು ಬುಕ್ಕು, ಸೈನ್ಸಿಗೆ ಒಂದು ಬುಕ್ಕು, ಹಾಗೆಯೇ ಕನ್ನಡ, ಇಂಗ್ಲೀಷು ಮತ್ತು CDPಗೆ ಒಂದು ಬುಕ್ಕು, ಆ ಥರ ಮಾಡ್ಕೊಂಬಿಟ್ಟು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಥ್ಸ್ ನೋಟ್ಸ್ ಯಾವ ಥರ ಮಾಡ್ಕೊಳ್ತಿದ್ದೀನಿ ಅಂದರೆ, ಫಸ್ಟು ಫಾರ್ಮುಲಾ ಪಾರ್ಟು, ಮೆಥಡಾಲಜಿ ಪಾರ್ಟು, ಹಾಗೆಯೇ ಇಂಪಾರ್ಟೆಂಟ್ ಕ್ವೆಶನ್ ಪಾರ್ಟು ಕೂಡ ಸಪ್ರೇಟು ಒಂದೇ ಬುಕ್ಕಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಕೀವರ್ಡ್ಸ್ನ ಬರ್ಕೊಳ್ತಾ ಇದ್ದೀನಿ. ಕೀವರ್ಡ್ಸ್ ಅಂದರೆ ಈ ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಒಂದೊಂದು ಕ್ವೆಶನು ಈ ಪರ್ಟಿಕ್ಯುಲರ್ ಟಾಪಿಕ್ಕಿಂದ ಬರ್ತಾ ಇರುತ್ತೆ. ಅದನ್ನು ನಾವು ಕೀವರ್ಡ್ನ ಇಟ್ಕೊಂಡ್ಬಿಟ್ಟು ಆ ಕೀವರ್ಡ್ ಮೇಲೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಬಂದರೆ ತುಂಬಾ ಯೂಸ್ ಆಗುತ್ತೆ. ಎಕ್ಸ್ಪೆಷಲಿ ಮೆಥಡಾಲಜಿಗೆ ಈ ಒಂದು ಟ್ರಿಕ್ಕು ತುಂಬಾ ಯೂಸ್ ಆಗುತ್ತೆ. ನೀವು ಅದೇ ಥರನೇ ಮಾಡಿ. ಟೆಕ್ಸ್ಟ್ ಬುಕ್ ಅಂತಂದರೆ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಪ್ರಾಬ್ಲಮ್ಸ್ನೇ ಮಾಡ್ತಾ ಹೋಗಬೇಕು, ಲೈಕ್ ದಟ್.